ಗೈಸ್ ಇವಾಗ ಟೈಮ್ ಒಂದು 1, 2, 3 ಆಗಿದೆ ನೋಡಿ ಇಲ್ಲಿ ಟೈಮು. ಆಕ್ಚುಲಿ ಟೆಂಟ್ ಒಳಗಡೆ ಕುತ್ಕೊಂಡು ವ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡಿದೆ. ಬಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ನೆಟ್ ಸ್ವಲ್ಪ ಸ್ಲೋ ಆಯಿತು. ಅದಕ್ಕೆ ಇಲ್ಲೇ ಕೆಳಗಡೆ ಮನೆ ಅಂದರೆ ಮೇಲ್ಗಡೆ ಮನೆಗೆ ಬಂದಿದ್ದೆ. ವ್ಲಾಗ್ ಎಲ್ಲ ಅಪ್ಲೋಡ್ ಆಯಿತು ಗೈಸ್. ಇವಾಗ ಹೋಗಿ ಫಸ್ಟ್ ಮಲ್ಕೋಬೇಕು. ಸಖತ್ತು ನಿದ್ದೆ ಬರ್ತಿದೆ ಗುರು. ಕಣ್ಣೆಲ್ಲ ಒಂಥರ ಆಗೈತೆ ಗೈಸ್. ನಮ್ಗೆ ಆನವಿ ಫುಲ್ ನಿದ್ದೆ. ಬನ್ನಿ ಇವಾಗ ನಾವು ಬಾಚ್ಕೊಳ್ಳೋಣ. ಗೈಸ್ ಒಂದ್ ಹೊತ್ನಲ್ಲಿ ಏನಾಯ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಶೆಕೆ ಆಗ್ಬಿಡ್ತಾ ಗುರು. ಏನಕ್ಕಂದ್ರೆ ಅದನ್ನ ಫುಲ್ ಇಲ್ಲೆಲ್ಲ ಫುಲ್ ಮೇಲ್ ಕವರ್ ಮಾಡಿದ್ವಲ್ಲ, ಇಲ್ಲಿ ಗಾಳಿ ಆಡಕ್ ಸ್ವಲ್ಪ ಇಲ್ಲಿ ಜಿತ್ ಕೊಟ್ಟಿದ್ದಾರೆ. ಈ ತೂತ ತರ ಇದು ಕವರ್ ಆಗಿತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಶೆಕೆ ಆಗ್ತಿತ್ತು. ಜೊತೆಗೆ ಸ್ವಲ್ಪ ನಿದ್ದೆನೂ ಬರ್ಲಿಲ್ಲ. ಆಮೇಲೆ ನಮ್ ಗಾನವಿನೂ ಗೊತ್ತಾಯ್ತು ಅವಳಿಗೂ ನಿದ್ದೆ ಇಲ್ಲ ಅಂತ. ಆಮೇಲೆ ಅದನ್ನ ತೆಗ್ದೆ, ಸ್ವಲ್ಪ ಗಾಳಿ ಆಡ್ಲಿ ಅಂದ್ಬಿಟ್ಟು ಅದನ್ನ ತೆಗ್ದಿ ಇದ್ರ ಮೇಲೆನೆ ಸುಮ್ನೆ ಹಂಗೆ ಇಟ್ಟಿದ್ದೆ. ಇವಾಗ ಇಲ್ಲಿ ಟೆಂಟ್ ಮೇಲೆ ಏನಾಗೈತೆ ಸ್ವಲ್ಪ ಈ ನೀರ್ ಕೂತಿದೆ ನೋಡಿ ಇಲ್ಲಿ. ಅದಕ್ಕೆ ನಮ್ ಗಾನವಿ ಇದನ್ನ ಹಿಂಗೆ ಬಿಡೋಣ, ಬಿಸಿಲಿಗೆ ಇದು ಒಣಗುತ್ತೆ ಅಂತ ಅಲ್ಲ, ಇದನ್ನು ಇಲ್ಲೇ ಹಂಗೆ ಒಣಗಕ್ ಬಿಟ್ಟಿದೀವಿ. ಅಮ್ಮ 1 kg ಈರುಳ್ಳಿನ ಅಷ್ಟೇ ತಂದಿಲ್ಲ, ತರ್ತೀನಿ ಈಗ. ಗೈಸ್ ಮನೆ ಹತ್ರ ನಮ್ ಶರತ್ ಜೊತೆಗೆ ನಮ್ ರಾಘು ಬಂದಿದ್ರು. ನಮ್ ಶರತ್ತಿಗೆ ವಿಶ್ ಮಾಡಕ್ ಹೋದ್ರೆ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಕ್ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಕ್ ಹೋದ್ರೆ ನಮ್ ಶರತ್ ಏನ್ ಹೇಳ್ತೇನೆ, ಹೊಸ ವರ್ಷಕ್ಕೇನು 2,000 ಕೊಟ್ಟರು ಅನ್ಬಿಟ್ಟು ಕೊಡ್ತಾರಲ್ಲ ಸಿದ್ದರಾಮಯ್ಯ ನಿನ್ನ ನಂಬಿದೆ ಮಹಾಲಕ್ಷ್ಮಿ. ಈಗ ನೀನು ನಾಳೆ ಊರಿಗೆ ಹೋಗ್ತೀಯಾ? ನೀನುವಾ ಬರೋದಾಗಿದ್ರ ಹೇಳ್ತೀಯಾ? ರಾಘು ಬರ್ತೀಯ ಇವ್ರು ಊರಿಗೆ ಹೋಗೋಣ? ದೇವಸ್ಥಾನ ಇದು ಯಾವಾಗ? 5-6ಕ್ಕೆ ಅಲ್ಲೇ ಇರ್ತೀನಿ ಬಾ. ಅಲ್ಲೇ ಇರ್ತೀಯಾ? ಬೆಟ್ಟದಲ್ಲೇ ಇರ್ತೀಯಾ? ಗೈಸ್ ನಮ್ ರಾಘು ಬರೀ ಸದಾರಾಮೆ ಆಡ್ತಾನೆ ಗುರು. ಅಮ್ಮ ತಿಂಡಿ ಏನ್ ಮಾಡ್ತೀಯಾ? ಬಿರಿಯಾನಿ ಮಾಡ್ತೀಯಾ? ಗೈಸ್ ಇದೊಂದು ನಾಯಿ ಹೆಂಗ್ ಆಡುತ್ತೆ ಅಂದ್ರೆ ಮಾತ್ರ, ಇದಕ್ಕಿಲ್ಲಿ ಬಿಸ್ಕೆಟ್ ಹಾಕ್ತಿರ್ತೀವಿ ಅನ್ಕಳಿ, ಇಲ್ಲೂ ತಿನ್ನುತ್ತೆ, ಮತ್ತೆ ಈ ಕಡೆ ಹಾಕಿದ್ರೆ ಇಲ್ಲೂ ತಿನ್ನಕ್ ಬರುತ್ತೆ. ತಿನ್ ಸುಮ್ನೆ, ಪಾಪ ಬೇರೆ ನಾಯಿಗಳಿಗೆ ತಿನ್ನಕ್ಕೆ ಬಿಡಲ್ಲ. ಚೆನ್ನಾಗೈತೆ. ನಿನ್ನ ಹಣೆ ಗಗ್ಗ ಹೆಂಗೆ ಏನು ಹೊಡಿಯುತ್ತೆ ಗೊತ್ತಾ? ಎಲ್ಲ ಏಟ್ ಗಿಟ್ ಆಯ್ತಾ? ಇಲ್ಲ ಬಿಡ, ಬ್ಲೇಡ್ ಶಾರ್ಪ್ ಇಲ್ಲ. ಕೆಳಗಡೆ ಮಾಡ್ಲಾ? ಅದೇ ಬುಡ ನೀನು. ಗೈಸ್ ಇವತ್ತು ನಮ್ ರಾಘುಗೋಸ್ಕರ ನಾನು ಬಿರಿಯಾನಿ ಮಾಡಿಸ್ತಿದ್ರೆ ನೋಡಿದ್ರೆ ಇವನೇ ತಿನ್ನಲ್ಲ ಅನ್ಬಿಟ್ಟ ಗುರುವಾರ ತಿನ್ನಲ್ಲ ಅಂತ. ಇವನು ತಿಂತಾನೆ ಆದ್ರೆ ವಿಡಿಯೋ ಮಾಡ್ಕೋಬೇಡ ಅಂತ ಅಂದ. ಸರಿ ಹಾಕಬತ್ತಿಲ್ಲೋ ರಾಘವ, ನೀನ್ ತಿನ್ನಲ್ವೆಲ್ಲ? ಬಿರಿಯಾನಿ ರೆಡಿ, ಬರೀ 2 ಪ್ಲೇಟಿಗೆ ಹಾಕು. ಅವ್ನ್ ರಾಘು ತಿನ್ನಲ್ಲ ಇವತ್ತು ಗುರುವಾರ. ಗಾನೋ ರಾತ್ರಿ ನಿದ್ದೆ ಬಂತಾ? ಗೈಸ್ ಅವನಿಗೆ ಮಾಡಿರೋದು ವೆಜ್ ಬಿರಿಯಾನಿ, ನನಗೆ ಮಾಡಿರೋದು ಚಿಕನ್ ಬಿರಿಯಾನಿ. ಗೈಸ್ ನಮ್ ರಾಘು ಬೆಳಗ್ಗೆ ತಿಂಡಿ ಮಾಡಿದಂತೆ, ಅದಕ್ಕೆ ಅವನೇನು ಸೌಂಡ್ ಕಡಿಮೆ ಕೊಡ್ಲಾ, ಅವನೇನು ತಿಂತಿಲ್ಲ ಗೈಸ್. ಆಫ್ ಮಾಡಾಯ್ತು ನೋಡಿ ಗೈಸ್ ಆದ್ರೂ ನಮ್ ರಾಘು ಮಿಸ್ ಮಾಡ್ಕೊಂಡೆ ಇವತ್ತು ಒಳ್ಳೆ ಊಟನ. ಗುರುವಾರ ಅತ್ಲಾಗಿ ಬಿಡು, ಅತ್ಲಾಗಿ ನ್ಯೂ ಇಯರ್ ದಿನ ಅತ್ಲಾಗಿ ತಿನ್ಬಿಡು. ಓಂ ರಾಘವೇಂದ್ರ ಓಂ ನನ್ನ ಹೆಸರೇ ಸ್ವಾಮಿಯೇ ನಮ ಅನ್ನೋ. ಸುಮ್ಮನೆ ಕಾಲೇಜಲ್ಲಿ ರಜಾ ಕೊಡ್ಸ್ಕೊಂಡು ಹೆಂಗೆ ಮಲ್ಕೊಂಡು ಎಷ್ಟು ಫೋನ್ ನೋಡ್ತಾಳೆ ನೋಡಿ ಗೈಸ್. ಕೆಲ್ಸ ಆದ್ರೂ ಮಾಡ್ತಾಳ, ರಜಾ ಆದ್ರೂ ಸಿಕ್ಕಿ ಬರ್ಕೊಳ್ಳೋದು ಏನು ಇಲ್ಲ. ಸುಮ್ಮನೆ ರಜಾ ಕೊಟ್ರು, ಫುಲ್ ಪೀಸ್ ಜೀವನ. ಹೊಸ ವರ್ಷಕ್ಕೆ ಫುಲ್ ಪೀಸು. ಏನು ಬುಲೆಟ್ ತೆಗಿತಿದ್ರ ಪಾಪ? ಬುಲೆಟಾ? ಹೌದಾ? ಚೂರು ಗಾಡಿ ಮುಂದೆ ನಿಲ್ಸ್ಕೊಳ್ಳೋಣ. ಯಾರು ನಿಲ್ಸಿದ್ದೀರ? ಅಣ್ಣ ಚೂರು ಗಾಡಿ ಮುಂದೆ ನಿಲ್ಸ್ಬೇಕಾಯ್ತದು.
ಗೈಸ್ ಆದ್ರೂ ಈ ವಿಜಯ್ ಸೂಪರ್ ಜೊತೆಗೆ ಬುಲೆಟ್ ಇದೆಯಲ್ಲ ಅದೆಲ್ಲ ನಾವು ಅಪ್ಪಂಗೆ ಮತ್ತೆ ಜೊತೆಗೆ ನಮ್ಮ ಅಣ್ಣಂಗೆ ಕರೆಕ್ಟ್ ಗುರು ಅಂದ್ರೆ ಕರೆಕ್ಟ್ ಅವ್ರಿಗೆ ಸೂಟ್ ಆಗುತ್ತೆ. ಬಟ್ ನನಗೇನಿದ್ರು ನಮ್ ಹಿಮಾಲಯನು ಜೊತೆಗೆ RX ಅದು ನನಗೆ ಸೂಟ್ ಆಗುತ್ತೆ. ನನಗೆ ವಿಜಯ್ ಸೂಪರ್ ಆಗ್ಲಿ ಬುಲೆಟ್ ಆಗ್ಲಿ ಅಷ್ಟು ಸೂಟ್ ಆಗಲ್ಲ. ನನಗೇನಿದ್ರು RX ಬೇಕಾದ್ರೆ ಹಿಮಾಲಯನೇ ಸೂಟ್ ಆಗೋದು ಅಲ್ವಾ. ಮತ್ತೆ ನಂದು ಸ್ಕೂಟಿ ಅದು ಗಾನಕ್ಕೆ ಸೂಟ್ ಆಗುತ್ತೆ. ಈಗ ಇವಳೇನ್ ಬರೀತಾವಳೆ ಸಾಮಾನ್ ಚೀಟಿನ ಬರೀ ಏನಂತೆ ಹ್ಯಾಂಡ್ ರೈಟಿಂಗ್ ತಪ್ಪು ಅಂತ ನಮ್ಮ ತೋರ್ಸು. ಮತ್ತೆ ನೀನ್ ಹಿಂಗ್ ಆಡ್ತಿದ್ಯಾ ಏನೋ ತಪ್ಪು ಮಾಡಿದ್ಯಾ ಅಂತ ತೋರ್ಸ್ಕಾನು. ಏನಿದು ದೀಪದ ಎಣ್ಣೆ, ಆರ್ಗ್ಯಾನಿಕ್ ಬೆಲ್ಲ, ಖಾರ ಪುಡಿ, ಇದೇನಿದು ಕೊಬ್ಬರಿ ಎಣ್ಣೆ. ಅಮ್ಮ ನನ್ನ ಹ್ಯಾಂಡ್ ರೈಟಿಂಗ್ಗೆ ಚೆನ್ನಾಗೈತಲ್ಲಮ್ಮ ಇವಳಿಗಿಂತ, ಅದಕ್ಕೆ ಬೇಡ ಅಂತಿದ್ಲು ತೋರ್ಸೋದು. ಗನು 4 ಪ್ಯಾಕೆಟ್ ಮ್ಯಾಗಿ ಬರೀ ಐತಾ? ಮ್ಯಾಗಿ ಎಲ್ಲ ಐತೆ? ಒಂದೈತಾನೆ. 3 ಪ್ಯಾಕೆಟ್ ಮ್ಯಾಗಿ ಬರೀ. ಚಾಕೋಸ್ ಬರೀ ಚಾಕೋಸ್ ನಾನು ನಿನಗ್ ನಾ ಮಕ್ಳೇ ತಾನೆ, ಅದಕ್ಕೆ ಚಾಕೋಸ್ ಬರಿ ಅಂತ. ನೀವು ನೋಡಿ ಚಾಕೋಸ್ ಬೇಡ ಹೂಕೋಸ್ ಬರಿ ಅಂತ. ಮುದ್ ಮಾಡ್ಬೇಕಾರೆ ನೀವು ಮಕ್ಳು, ಬೈಬೇಕಾರೆ ದೊಡ್ಡರು, ತಿನ್ಬೇಕಾದ್ರೆ ನಮ್ಮನೆ ಮಕ್ಳು. ಅದಕ್ಕೆ ಚಾಕೋಸ್ ಬರಿ. ಗೈಸ್ ತುಂಬಾ ಜನ ಲಾಸ್ಟ್ ವ್ಲಾಗಿಗೆ ಬರೋ ವ್ಲಾಗ್ಸ್ ಎಲ್ಲದಕ್ಕೂ ಕಮೆಂಟ್ ಹಾಕ್ತಿದ್ದೀರಾ. ಏನಂತ ಅಂದ್ರೆ ಬ್ರೋ ಚಾರ್ಲಿಯಲ್ಲಿ ಅಂತ. ಆಕ್ಚುಲಿ ನಾನು ಏನು ಹೇಳೋದೇನ್ ಬೇಡ ಅಂತಾನೆ ಇದ್ದೆ, ಬಟ್ ನೀವು ಎಷ್ಟು ಜನ ಕೇಳ್ತಿದ್ದೀರಾ ಅಂದಾಗ ಯಾಕೋ ಹೇಳ್ಬೇಕು ಅಂತಾನೆ ಅನ್ನಿಸ್ತು. ಕರೆಕ್ಟ್ ಆಗಿ ನವೆಂಬರ್ 10ನೇ ತಾರೀಕು ನಮ್ಮ ಚಾರ್ಲಿ ಹೋಯ್ತು ಗುರು, ಸತ್ತೋಗ್ಬಿಡ್ತು. ನಿಮ್ಗೆ ಗೊತ್ತಿರಂಗೆ ಅದಕ್ಕೆ ಮುಂಚೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನ್ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಕ್ಲೀನ್ ಆಗಿ ಲೆಟ್ರಿನ್ ಏನು ಮಾಡಕ್ಕೇನು ಆಗ್ತಿರ್ಲಿಲ್ಲ. ಲೈಕ್ ಸಖತ್ ವೀಕ್ ಆಗ್ಬಿಟ್ಟಿದ್ದ. ಊಟನೇ ಮಾಡ್ತಿರ್ಲಿಲ್ಲ, ನೀರು ಕುಡಿತಿರ್ಲಿಲ್ಲ. ಅವ್ನ ಫೇವ್ರೇಟ್ ಬಾಳೆಹಣ್ಣು ಆಕ್ಚುಲಿ ತಿಂತಿದ್ದ, ಬಟ್ ಎಲ್ಲೋ ಸ್ವಲ್ಪ ಈ ಫೋರ್ಸ್ ಮಾಡಿ ತಿನ್ಸ್ಬೇಕಿತ್ತು. ಬಟ್ ಆದ್ರೂ ಆಪರೇಷನ್ ಎಲ್ಲ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋದ್ವು ಗುರು. ಬಟ್ ಅದು ನಾವಮ್ಮ ಯಾಕೋ ಜಿಲೇಬಿ ತಿನ್ಬೇಕು ಹಂಗೆ ತಗೋಬಾ ಅಂತ ಹೇಳ್ತಾರ. ಸೊ ಬನ್ನಿ ಗೈಸ್, ಈಗ ಹೋಗಿ ಜಿಲೇಬಿ ತಗೊಂಡ್ಬಿಟ್ಟು ಬರೋಣ. ಜಿಲೇಬಿ ತಗೋಬರಕ್ಕೆ ಹರ್ಷ ಬೇಕ್ರಿಗೆ ಹೋಗೋಣ. ಫುಲ್ ಫೇಮಸ್ ಬೇಕ್ರಿ ಹರ್ಷ ಬೇಕ್ರಿ. ಮೇಡಮ್ 2 kg ಕೋವಾ ಸ್ವೀಟ್ ಆಗಿದೆ ನಿಮ್ದು. ಓಕೆ ಅಣ್ಣ, ಥ್ಯಾಂಕ್ ಯು. ಗಾನು ಏನು ಬಿರಿಯಾನಿ ತಿಂತಿದ್ಯಾ? ತಗೋ 2 ಜಿಲೇಬಿ ನೆನ್ಸ್ಕ ಬಿರಿಯಾನಿ ಚೆನ್ನಾಗಿರೋದು ಗಾನು. ಮತ್ತೆ ಹೊಟ್ಟೆಗೆ ಹಾಕಮ್ಮ. ಹೊಡೆದೆ ಅಲ್ವಾ, ತಾಳ ಹಾಕ್ತಿದ್ದೆ. ಅರ್ಧ ಕೊಡು ಅಷ್ಟು ಬೇಡ, ಅಷ್ಟು ನೆನ್ಸ್ಕಾಗ್ಲಕ್ ಆಗಲ್ಲ. ಅರ್ಧ ಕೊಡಮ್ಮ, ಅಷ್ಟು ಬೇಡ ನಂಗೆ. ಸುಮ್ನಿರು, ಏನಾಯ್ತು ಸುಮ್ನಿರು. ತಿನ್ನು ತಿನ್ನು. ಎಲ್ಲಿ ಒಂದ್ಸಲ ಈಗ ತಿನ್ನು. ಈಗ ಹಾಕು ಅಷ್ಟೇ, ಹಾಕು. ಚೆನ್ನಾಗಿರುತ್ತಮ್ಮ ಸಿಹಿ ಖಾರ. ಬೇಡ ನಂಗೆ. ಒಂದು ಬುಲೆಟ್ ಆಕ್ಚುಲಿ ಇಲ್ಲಿ ಹೆಡ್ಲೈಟ್ ಮೇಲೆ ಇಲ್ಲೊಂದು ಕ್ಯಾಪ್ ತರ ಇತ್ತು, ಬಟ್ ಇವಾಗ ನಮ್ಮ ಅಪ್ಪ ಅದನ್ನ ತೆಗ್ದವ್ರೆ. ಅದಕ್ಕೆ ಇವಾಗ ಒಳ್ಳೆ ಹೆಂಗ್ ಕಾಣ್ತೈತಂದ್ರೆ ಈ ಹುಡುಗರುಗಳು ಫುಲ್ ಬೋರ್ಡೆ ಮಾಡ್ಸಿರ್ತಾರಲ್ಲ ಆ ತರ ಕಾಣ್ತೈತಿ ಇಲ್ಲಿ. ಬಸ್ ಕಟ್ ಸ್ಟಾರ್ಟ್ ಮಾಡೋ. ಸೌಂಡ್ ಕೇಳ್ಸೋಣ ವ್ಯೂವರ್ಸಿಗೆ. ಬನ್ನಿ ಇವಾಗ ನಾವು ಓಡಿಸ್ಕೊಳ್ಳೋಣ ಬುಲೆಟ್. ಮೊನ್ನೆನು ನಾನು ಗಾನವಿ ಹಿಮಾಲಯನಲ್ಲಿ ಬಂದಿದ್ವಲ್ಲ ನೋಡಿ, ಸೇಮ್ ಜಾಗ ಸೇಮ್ ಮರ, ಆದ್ರೆ ಗಾಡಿ ಮಾತ್ರ ಚೇಂಜ್. ಇವಾಗ 1-2 ಬುಲೆಟ್ ಇಂದು ಫೋಟೋ ತಕೊಂಡು ಮನೆಗೆ ಹೋಗೋಣ. ಗೈಸ್ ನಮ್ಮಮ್ಮ ಬಾದಾಮಿ ಹಾಲು ಮಾಡಿದಾರಂತೆ. ಅಮ್ಮ ಕೋಲ್ಡ್ ಬಾದಾಮಿ ಹಾಲ ಏನು? ಕೋಲ್ಡಲ್ಲಿ ಕುಡಿದ್ಬಿಟ್ರೆ ಗಂಟ್ಲು ಶೀತ ಎಲ್ಲ ಶುರು ಆಗುತ್ತೆ. ಗಂಟ್ಲು ನೋವು, ಶೀತ ಎಲ್ಲ. ಅಲ್ಲ ಕೋಲ್ಡ್ ಕುಡ್ದಾಮ ಬಿಸಿನೀರು ಕುಡಿಯನ್ ಬಿಡಮ್ಮ. ಬೇಡ ಹಂಗಾರೆ ಬಿಸಿ ಬಾದಾಮಿ ಅಲ್ಲ. ಬಿಸಿ ಒಂದ್ ಸ್ವಲ್ಪ ಗೈಸ್ ನೋಡಿ ಇಲ್ಲಿ ಬಾದಾಮಿ ಹಾಲು. ಉಗಿಬೇಡ, ಅದು ಸಿಕ್ತು ಅಂತ ಬಾದಾಮಲ್ಲು. ಗೈಸ್ ನಮ್ಮಮ್ಮ ಗಾನವಿಗೆ ಹಾಲು ಏನಂತ ಹೇಳ್ಕೊಡ್ತಾರೆ ನೋಡಿ. ಇಲ್ಲಿ ಕೊಟ್ಟಿರೋದು ಬಾದಾಮಿ ಹಾಲಲ್ವಾ, ಅದನ್ನ ಉಗಿಬೇಡ ಅಂತ ಹೇಳ್ತಾರೆ. ಅಂದ್ರೆ ಬಾದಾಮಿ ಸಿಪ್ಪೆಲ್ಲ ಸಿಗುತ್ತಲ್ಲ ಅದನ್ನ ಉಗಿಬೇಡ ಅಂತ ಹೇಳ್ತಾರೆ. ಬುಲೆಟ್ ಬೈಕು
ಕುಡಿ ಫಸ್ಟ್ ಒಂದ್ ಸಿಪ್ ಕುಡ್ದ ಫಸ್ಟ್ ಕುಡಿ ಹೆಂಗೈತೆ ನೋಡು. ಇದೇನು ಕೋಲ್ಡ್ ಇದೀರಿ ಇನ್ನೂ ಸಾಕಾಗಿರೋದು. ಓ ಗೈಸ್ ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚೆನ್ನಾಗಿ ಸೂಪರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.